ಆಪತ್ಕಾಲದ ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ 18% GSTಯನ್ನು ಕೇಂದ್ರ ಹಾಕ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯದ್ದೇ ಪಕ್ಷದ ಸಚಿವರು ಕೂಡ ಆಗಿರತಕ್ಕಂಥ ನಿತಿನ್ ಗಡ್ಕರಿ ಅವರು ಮೊದಲಿಗೆ ವಾಯ್ಸ್ ರೈಸ್ ಮಾಡ್ತಾರೆ. ಅಲ್ರಿ, ಮನುಷ್ಯ ಒಂದು ಆಕ್ಸಿಡೆಂಟ್ ಆದಾಗಲೋ, ಹಾರ್ಟ್ ಅಟ್ಯಾಕ್ ಆದಾಗಲೋ, ಅವನಿಗೆ ತುಂಬ ತೊಂದರೆ ಆದಾಗಲೂ ಆರೋಗ್ಯದ ವಿಚಾರದಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ತಾನೆ. ಹೆಲ್ತ್ ಇನ್ಶೂರೆನ್ಸ್ ಅಂತ ಇರೋದೇ ಮನುಷ್ಯನ ಅಪಾಯದ ಕಾಲಕ್ಕೆ, ಆಪತ್ಕಾಲಕ್ಕೆ ಸರ್ಕಾರ ಕೊಡಬೇಕು ಒಂದು ಆರೋಗ್ಯ ವ್ಯವಸ್ಥೆಯನ್ನು. ಎಷ್ಟು ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿ ಏಮ್ಸ್ ಮಾಡಿಬಿಟ್ಟೆ, ಇಲ್ಲಿ ಏಮ್ಸ್ ಮಾಡಿಬಿಟ್ಟೆ, ಹೇಳಿದ್ದೆ. ಆ ರಾಜ್ಯಕ್ಕಿಷ್ಟು ಬಜೆಟಲ್ಲಿ ಏನು ರೀ ಹೇಳೋಕ್ಕೆ? ಇತ್ತೀಚೆಗೆ ಬಜೆಟ್ಗೂ ಒಂದು ಪಕ್ಷದ ಪ್ರಣಾಳಿಕೆಗೂ ವ್ಯತ್ಯಾಸಗಳೇ ಕಾಣಿಸ್ತಾ ಇಲ್ಲ. ಏನು ಬೇಕಾದರೂ ಹೇಳ್ಬೋದು ಅದರಲ್ಲಿ, ಹೇಳಬೇಕಲ್ಲ. ಈಗ ಕರ್ನಾಟಕಕ್ಕೆ ಎಷ್ಟು ಏಮ್ಸ್ಗಳು ಬಂದುಬಿಟ್ಟಿವೆ. ಆ ದರ್ಬಾಂಗಲೆಲ್ಲ ಹುಡುಕ್ತಾ ಇದ್ರು, ಒಂದಷ್ಟು ಕಳೆ ಎಲ್ಲ ತೆಗಿತಾ ಇದ್ರು. ಯಾರೋ ಕೇಳ್ತಾರೆ, ಏನಕ್ಕಪ್ಪ ಇಲ್ಲಿ ಇದು ಕಳೆ ತೆಗಿತಾ ಇದ್ದಾರೆ ಇಲ್ಲಿ ಅಂತ ಕೇಳಿದ್ರೆ, ಏಮ್ಸ್ ಕೋಜ್ ರಹೆ ಅಂದ್ರೆ ಅವರು. ಇಲ್ಲಿ ಕಳೆ ಮಧ್ಯೆ ಎಲ್ಲಾದರೂ ಏಮ್ಸ್ ಮುಚ್ಚೋಗ್ಬಿಟ್ಟಿದೆ ನೋಡ್ತಾ ಇದ್ದೀವಿ ಅಂದರು. ಅಷ್ಟು ಹಾಸ್ಯಾಸ್ಪದವಾಗಿದೆ ಇವರ ಆರೋಗ್ಯ ಯೋಜನೆಗಳು. ಇದರ ಮಧ್ಯೆ ಒಬ್ಬ ಮನುಷ್ಯ ನನ್ನ ಪಾಡಿಗೆ ನಾನು 15,000, 20,000, 50,000 ಕಟ್ಬಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀನಿ ಅಂತ ಹೋದರೆ ಅದರ ಮೇಲೆ 18% GST ಅಂತೆ. 10 ಲಕ್ಷ ಮಿತಿದೋ 5 ಲಕ್ಷ ಮಿತಿದೋ ಒಂದು ಯೋಜನೆ ಮಾಡಿಸ್ಕೊಳ್ತಾನಲ್ವ, ಮನೆ ಮಂದಿಗೆ ಅಪ್ಪ ಅಮ್ಮ ಗಂಡ ಹೆಂಡತಿ ಮಗು ಒಂದು 5 ಜನಕ್ಕೆ ವಯಸ್ಸಾದವ್ರಿಗಾದರೆ ಅದು 35,000 37,000 ಆಗುತ್ತೆ. ಸೊ ಓವರಾಲ್ ಆಗಿ ಈ ಥರ 18% ಇವ್ರು ಮಾಡಿಬಿಟ್ರೆ 3,000 4,000 ಜಾಸ್ತಿ ಆಗಿಬಿಡುತ್ತೆ. ಇದು ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಅದರಲ್ಲೂ ದುಡ್ಡು ಕೇಂದ್ರ ಸರ್ಕಾರ, ಅದಕ್ಕೂ ತೆರಿಗೆ. ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ವಿಪಕ್ಷಗಳು ಸಿಡಿದೆದ್ದಿವೆ. ಆರೋಗ್ಯ ವಿಮೆ, ಜೀವ ವಿಮೆ ಮೇಲಿನ GSTಯನ್ನು ವಾಪಸ್ ಪಡ್ಕೊಳ್ಳಿ. ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೆಸಿವೆ ಇಂಡಿಯಾ ಒಕ್ಕೂಟದ ಸದಸ್ಯರ ಅನೇಕರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನು ಬರೆದಿವೆ ವಿಪಕ್ಷಗಳು. ಆರೋಗ್ಯ ಹಾಗೂ ಜೀವ ವಿಮೆ ಮೇಲೆ 18% GST ಹಾಕಿದ್ದೀರಿ, ತಪ್ಪಿದು, ಮಾಡಬೇಡಿ. 15%ಇಂದ 18%ಗೆ ಏರಿಸಿದ್ದು ಸರಿಯಲ್ಲ, ಪ್ರತಿಭಟನೆ ಮಾಡಿವೆ. ಇದು ಮಧ್ಯಮ ವರ್ಗದ ಜನರ ಮೇಲಿನ ದೊಡ್ಡ ಹೊರೆಯಾಗುತ್ತೆ. ಇದನ್ನು ಇಳಿಸಿ ಅಂತ ಲೆಟರ್ನ ಬರೆದಿದ್ದಾರೆ. कफन टैक्स लगाती है। अब एक आदमी बीमार, एक्सीडेंट हुआ है, वो जीवन से संघर्ष कर रहा है और आप क्या कर रहे हैं, उस पर भी GST चार्ज कर रहे हैं। तो एक पीड़ित आदमी के साथ इस तरह लूट मचाना गलत है। ये हम ही नहीं कह रहे, इनके मंत्रि परिषद में भी मतभेद है। गडकरी साहब ने खुद लिखा है कि इसे वापस लेना चाहिए। तो हम तो जनहित में एक मुद्दा उठा रहे हैं कि लूट मत करो, कफन टैक्स मत लगाओ। कार है जो कफन